ಇತ್ತೀಚಿನ ದಿನಗಳಲ್ಲಿ ಯುವಕರಿಂದ ಹೊಸ ಆಲ್ಬಮ್ ಸಾಂಗ್ಗಳು ರಿಲೀಸ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಇದೀಗ ಇಂತಹ ಆಲ್ಬಮ್ ಸಾಂಗ್ಗಳ ಪೈಕಿ ದಿಲ್ ರಂಗ್ ಅನ್ನೋ ತುಳು ಮ್ಯೂಸಿಕಲ್ ಆಲ್ಬಮ್ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡೋದಕ್ಕೆ ಸಜ್ಜಾಗಿದೆ. ಹಾಗಾದ್ರೆ ಈ ಆಲ್ಬಮ್ ಸಾಂಗ್ ರಿಲೀಸ್ ಆಗೋದು ಯಾವಾಗ? ಈ ಸ್ಟೋರಿ ನೋಡಿ. ಬಿರುವ ಜವನೇರ್ ಮಸ್ಕತ್ ಅರ್ಪಿಸುವ ಕಾಲಭೈರವ ಕ್ರಿಯೇಷನ್ಸ್ ಲಾಂಛನದಡಿ ನಿರ್ಮಾಣವಾದ ಯುವ ನಿರ್ದೇಶಕ ಅಭಿಷೇಕ್ ರಾವ್ ನಿರ್ದೇಶನದ ದಿಲ್ ರಂಗ್ ತುಳು ಮ್ಯೂಸಿಕಲ್ ಆಲ್ಬಮ್ ಸಾಂಗ್ ಇದೇ ಬರುವ ಜನವರಿ 30ರಂದು ಕ್ರಿಯೇಟಿವ್ ಫಿಲ್ಮ್ಸ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಲಿದೆ. ಈ ಬಗ್ಗೆ ಯುವ ನಿರ್ದೇಶಕ ಅಭಿಷೇಕ್ ರಾವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ತುಳು ಆಲ್ಬಮ್ ಇತಿಹಾಸದಲ್ಲಿ ಒಂದು ಹೊಸತ್ತು ಪ್ರಯತ್ನ ಅಂತ ಹೇಳ್ತೇನೆ ನಾನು. ಯಾಕಂದರೆ ಒಂದು ಓಲ್ಡ್ ಮ್ಯೂಸಿಕ್ಕನ್ನು ಮಾಡಿ ನಾವು ಆಲ್ಬಮ್ ಸಾಂಗನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಅಂದರೆ ನೋಡ್ತಾ ಇದ್ದೆ ನಾನು ಹೀಗೆ ಆಲ್ಬಮ್ ಸಾಂಗ್ಸ್ ತುಂಬ ಅವರ ಓನ್ ಕಂಟೆಂಟ್ಗಳನ್ನು ಜಾಸ್ತಿ ಹಾಕ್ತಾಯಿದ್ರು. ಸೊ ನಮ್ಮ ತುಳುವಿನಲ್ಲಿ ಒಂದು ನಾನು ಮಾಡಬೇಕು ಅಂತ ತುಂಬ ಡ್ರೀಮ್ ಇತ್ತು ನನಗೆ. ಸೊ ಅದು ಈಗ ಇಷ್ಟು ಬೇಗ ಡ್ರೀಮ್ ನಾನು ಕಮ್ಸ್ ಟ್ರೂ ಅಂತ ಹೇಳ್ಬೋದು. ಸೊ ತುಂಬ ಎಫರ್ಟ್ ಇದೆ ಈ ಆಲ್ಬಮ್ ಸಾಂಗ್ ಹಿಂದೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ನವರು ಅಂದರೆ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದವರು, KGF ಮೂವಿದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದವರು ನಮ್ಮ ಆಲ್ಬಮ್ ಸಾಂಗಲ್ಲೂ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದ್ದಾರೆ. ಸೊ ತುಂಬ ಇದರಲ್ಲಿ ಒಂದು ಮ್ಯೂಸಿಕಲ್ ಆಗಿ ಬೇರೆ ಒಂದು ಹಳ್ಳಿಗೆ ಕೊಂಡೋಗುವಂಥ ನಮ್ಮ ತುಳುನಾಡಿನ ಕಲ್ಚರನ್ನು ಎತ್ತಿ ತೋರಿಸುವಂಥ ಒಂದು ಆಲ್ಬಮ್ ಸಾಂಗ್ ಇದು. ಸೊ ಒಂದು ಕಲರ್ಫುಲ್ ಸ್ಟೋರಿ ಇರೋದ್ರಿಂದ ನಾನು ಅದನ್ನು ದಿಲ್ ರಂಗ್ ಅಂತ ಟೈಟಲ್ ಇಟ್ಟಿದೆ. ಇದೇ 30 ತಾರೀಕಿಗೆ ಯೂಟ್ಯೂಬ್ನಲ್ಲಿ ಕ್ರಿಯೇಟಿವ್ ಫಿಲ್ಮ್ಸ್ ಮ್ಯಾಂಗ್ಳೂರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ರಿಲೀಸ್ ಆಗ್ತಿದೆ ನಮ್ಮ ದಿಲ್ ರಂಗ್. ಇದೇ ವೇಳೆ ಅಮೃತ ಪ್ರಕಾಶ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ, ಸಾಹಿತಿ, ಮಂಗಳೂರು ತಾಲೂಕು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾ ಮಾಲತಿ ಶೆಟ್ಟಿ ಮಾಣೂರು ಪೋಸ್ಟರ್ ಬಿಡುಗಡೆಗೊಳಿಸಿದರು. ನಂತರ ನಟ ಸುಖೇಶ್ ಶೆಟ್ಟಿ ಮಾತನಾಡಿ, ದಿಲ್ ರಂಗ್ ಅನ್ನೋ ತುಳು ಮ್ಯೂಸಿಕಲ್ ಆಲ್ಬಮ್ ಸಾಂಗ್ ಒಂದು ಗ್ರಾಮೀಣ ಪ್ರದೇಶದ ಯುವ ಜೋಡಿಗಳ ಪ್ರೇಮ ಕಥೆಯಾಗಿದ್ದು ತುಳುನಾಡಿನ ಪ್ರಾಕೃತಿಕ ಸೊಗಡನ್ನ ಈ ಚಿತ್ರದಲ್ಲಿ ಸೆರೆ ಹಿಡಿಯಲಾಗಿದೆ ಎಂದರು. ಸೊ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು, ಯಾಕಂದರೆ ಮುಂದೆ ನನಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಶೂಟಿಂಗ್ ಎಲ್ಲ ಆಯಿತು, ಫುಟೇಜ್ ಎಲ್ಲ ಬಂತು, ನಾನು ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದು ಎಲ್ಲ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗಬೇಕು, ಹಾಗೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಕರ್ಕೇರ ಅಂತ ಒಂದು ಉತ್ತಮ ಮ್ಯೂಸಿಕ್. ಬಳಿಕ ಹಿನ್ನೆಲೆ ಗಾಯಕ ಕೆಪಿ ಮಿಲನ್ ಕುಮಾರ್ ಮಾತನಾಡಿ, ಈ ಆಲ್ಬಮ್ ಸಾಂಗ್ಗೆ ಸಾಹಿತ್ಯ ಮತ್ತು ಸಂಗೀತವನ್ನ ಶ್ರೀಧರ್ ಕರ್ಕೇರ ಅವರು ಒದಗಿಸಿದ್ದು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಅಂತ ಹೇಳಿದರು. ಸಂಗೀತ ರಚನೆ ಅಥವಾ ಸಾಹಿತ್ಯ ಇದನ್ನು ನನ್ನ ಆತ್ಮೀಯರಾಗಿರುವಂಥ ಶ್ರೀಧರ್ ಕರ್ಕೇರ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಒಂದು ಸಂಗೀತ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು ಅದು ಜನರ ಮನಸ್ಸು ಮುಟ್ಟುವಂತೆ ಅವರು ಇದರಲ್ಲಿ ರಚನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ದಿಲ್ ರಂಗ್ ಬಂದುಬಿಟ್ಟು ಈ ಬೇರೆ ಭಾಷೆಗಳಲ್ಲೆಲ್ಲ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಂಥ ಮ್ಯೂಸಿಕಲ್ ವಿಡಿಯೋಸ್ ತುಂಬ ಮಾಡಿದ್ದಾರೆ. ಬಟ್ ತುಳುವಿನಲ್ಲಿ ಇಂಥ ಒಂದು ವಿಶಿಷ್ಟವಾದಂಥ ಪ್ರಯತ್ನ ಮೊದಲನೇ ಬಾರಿಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ಬೋದು. ಈ ವೇಳೆ ಡಾ ಕಾಸರಗೋಡು ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ಇನ್ನು ದಿಲ್ ರಂಗ್ ತುಳು ಮ್ಯೂಸಿಕಲ್ ಆಲ್ಬಮ್ ಸಾಂಗ್ ಅನ್ನ ಅಭಿಷೇಕ್ ರಾವ್ ಅವರು ನಿರ್ದೇಶಿಸಿದ್ದು ರಚಿನ್ ಶೆಟ್ಟಿ ಅವರ ಅದ್ಭುತ ಕ್ಯಾಮೆರಾ ಕೈಚಳಕದ ಮೂಲಕ ಸಾಂಗ್ ಮೂಡಿಬಂದಿದೆ. ಇನ್ನು ಸಾಹಿತ್ಯ ಮತ್ತು ಸಂಗೀತದಲ್ಲಿ ಶ್ರೀಧರ್ ಕರ್ಕೇರ ಕೈಜೋಡಿಸಿದ್ದು ವಾಯ್ಸ್ ಓವರ್ನಲ್ಲಿ ವಂದನಾ ಸಹಕರಿಸಿದ್ದಾರೆ. ಹಿನ್ನೆಲೆ ಗಾಯಕರಾಗಿ ಕೆಪಿ ಮಿಲನ್ ಮತ್ತು ಅನುಷಾ ಜಾನಿ ಡಿಸೋಜಾ, ವೆಕ್ಟರ್ನಲ್ಲಿ ಮಧುಸೂದನ್ ಪೈ ಕೈಜೋಡಿಸಿದ್ದಾರೆ. ಟೈಟಲ್ ಡಿಸೈನ್ನಲ್ಲಿ ಪವನ್ ಆಚಾರ್ಯ ಬೋಳೂರು, ಕೊಳಲು ಸಾಯಿ ಸಂಕೇತ್, ವಯಲಿನ್ನಲ್ಲಿ KGF ಖ್ಯಾತಿಯ ಶ್ರೀಜಿತ್ ಸರಳಾಯ, ಅವರಿಗೆ ಸಹಾಯಕರಾಗಿ ಅನ್ಸಾಲ್ ನಿಶ್ಮಾ ಕರ್ಕಡ, ಜೊನ್ನಾ ಕೃಪಾ ಪೀಟರ್ಸ್ ಕೈಜೋಡಿಸಿದ್ದಾರೆ. ಇನ್ನು ನಾಯಕ ನಟನಾಗಿ ಸುಖೇಶ್, ನಾಯಕಿಯಾಗಿ ಮುಂಬೈಯ ಸಮತಾ ಮೀನ್, ಡಾ ಕಾಸರಗೋಡು ಅಶೋಕ್ ಕುಮಾರ್, ಲೋಕೇಶ್ ಉಪ್ಪಿ, ಕೇಶವ್ ಮತ್ತಿ, ಸೂರಜ್ ಜೋಗಿ ಮೊದಲಾದವರು ತಾರಾಗಣದಲ್ಲಿದ್ದಾರೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.